ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನ ಶ್ರೀ ಕ್ಷೇತ್ರ ಹಳ್ಳೂರು. ಅದನ್ನು ರಕ್ಷಿಸಿಕೊಂಡು ಕಾಪಾಡಿಕೊಂಡು ಜನಪ್ರೀತಿಯನ್ನು ಗಳಿಸಿದಂಥ ದೊಡ್ಡ ಸಂತರು ಅಂತ ಹೇಳಿದರು. ಇಂಥ ಸಂತರು ಎಲ್ಲ ಕಡೆಯೂ ಇದ್ದರೆ ಇಡೀ ಭಾರತ ಸುಭಿಕ್ಷ ಆಗಿಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ದಿವಸ ನಾನು ಕೆಳಗಡೆ ವೇದಿಕೆ ಕೆಳಗಡೆ ಇದ್ದವನನ್ನು ಕರೆದು ಕೂರಿಸಿ ಈ ಅಪರೂಪದ ಈ ತಾಲೂಕಿನ ದರ್ಶನದ ಭಾಗ್ಯವನ್ನು ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರು ಕಟ್ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನನಗೆ ಸಂತೋಷ ಮತ್ತು ಹೆಮ್ಮೆ ತಂದಿದ್ದಂಥದ್ದು ನನ್ನ ಆತ್ಮೀಯ ಗೆಳೆಯರು ಮಾರ್ಗದರ್ಶಕರು ಆದಂಥ ಕೃಷ್ಣಪ್ಪನವರು. ನೋಡಿ, ಯಾರು ನಮ್ಮವರು ಯಾರು ಹೊರಗಡೆಯವರು ಅಂತ ಹೇಳಲಿಕ್ಕಾಗಲ್ಲ. ಅವರು ನಮ್ಮವರು, ಮೈಸೂರಿನವರು. ರಾತ್ರಿ ದೂರವಾಣಿ ಸಂಪರ್ಕ ಮಾಡಿ ನನ್ನೂರು ಹಳಿಯೂರಪ್ಪ, ನೀವು ನಾಳೆ ನಮ್ಮ ಮನೆಗೆ ಬಂದು ಹೋಗ್ಬೇಕು, 2 ಕಿಲೋಮೀಟರ್ ದೂರದಲ್ಲಿ ಇದೆ ಅನ್ನೋ ಮಾತನ್ನು ಹೇಳಿದ್ರು. ಇದು ನೋಡಿ ಶಕ್ತಿ ಇರೋಂಥದ್ದು. ಅವರೊಂದಲ್ಲಿ ನೃಪತುಂಗ ಕನ್ನಡ ಶಾಲೆ ಅಂತ ಒಂದು ಶಾಲೆ ಮಾಡಿದ್ದಾರೆ ಮೈಸೂರಿನಲ್ಲಿ. ನಮ್ಮ ಜಯಪ್ಪ ಹೊನ್ನಾಳಿ ಅವರು ಕನ್ನಡದಲ್ಲಿ ಶಾಲೆಯನ್ನೇ ತೆರೀಲಿಕ್ಕಾಗಲ್ಲ, ಅದು ಮುಂದುವರಿಲಿಕ್ಕಿಲ್ಲ ಅಂತ ಹೇಳಿದಾಗ ಅಪರೂಪದ ಶಾಲೆಯನ್ನು ತೆರೆದು ಕನ್ನಡದಲ್ಲಿ PUCಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅವರಿಗೆ ಪುಸ್ತಕವನ್ನು ರಚನೆ ಮಾಡಿ ಕೊಟ್ಟು PUCಯನ್ನು ಪಾಸ್ ಮಾಡಿದಂಥ ಈ ವ್ಯಕ್ತಿ ನಮ್ಮ ಕೃಷ್ಣಪ್ಪನವರು. ನೋಡಿ ಎಷ್ಟು ಹಣ್ಣು ಕೊಟ್ಟಿದ್ದಾರೆ. ನಾನಾಗಿದ್ದರೆ ಅದನ್ನು ಹೊಡ್ಕೊಂಡು ಜಾಗ ಹೊಡ್ಕೊಂಡು ನಾನು ತಿರುಪತಿಗೆ ಶಾಲೆ ಕಟ್ಟಿದ್ದೀನಿ, ನಾನು ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿ. ಮೈಸೂರು ನಗರದಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ಕನ್ನಡ ಶಾಲೆ. ಅವ್ರಿಗೆ ಮೊದಲು ನಾನು ನೀವು ಅಲ್ಲ ಅಂತ ಚಪ್ಪಾಳಿ ಕಟ್ಟೋದ್ರ ಮೂಲಕ ಅವರಿಗೆ ಇನ್ನೂ ಮುಖ್ಯ ಅಂತಂದರೆ 2 ಮಹಾ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ನಿಮ್ಮ ಹಳ್ಳೂರು ಗ್ರಾಮದ ಪರಿಚಯದ ಬಗ್ಗೆ ಗೆಳೆಯ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು. ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅವರು ಎಲ್ಲ ಗ್ರಂಥಗಳು ಹಿಂದಿನ ಸಮ್ಮೇಳನದಲ್ಲೆಲ್ಲ ಬಿಡುಗಡೆ ಆದಾಗ ಅದ್ರ ಬಗ್ಗೆ ಮಾತನಾಡಿದ ಕಾರಣಕ್ಕೆ ನಾವು ಇಲ್ಲಿ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿ. ನೋಡಿ, ಒಂದು ಕೃತಿಗೆ ಎಷ್ಟು ಶಕ್ತಿ ಇರುತ್ತೆ, ಅಂತ ಶಕ್ತಿ ಇರುತ್ತೆ. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ನೀವೆಲ್ಲ ಮಾತು ಕೇಳಿ ಬೇಜಾರಾಗೋದಿದೆ. 2 ವಿಷಯಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೇನೆ. ಗೆಳೆಯ ಜಯಪ್ಪ ಹೊನ್ನಾಳಿಯವರು, ನಾನು ಅವ್ರನ್ನ ಮುಖಭಂಗ ಮಾಡಲಿಕ್ಕೆ ಮಾತನಾಡ್ತಾ ಇಲ್ಲ, ಮುಖ ಸೃಷ್ಟಿಯನ್ನು ಮಾಡ್ತಾ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಯಾವಾಗಲೂ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇರ್ತೀನಿ ಕವಿಗೋಷ್ಠಿಯಲ್ಲಿ, 1000 ಕವಿತೆಗಳನ್ನು ಬರೆಯುವುದ್ರ ಬದಲು 1000 ಒಂದು ಕವಿತೆಯನ್ನು ಬರೆಯಿರಿ ಅಂತ. ಆದರೆ ಜಯಪ್ಪ ಹೊನ್ನಾಳಿ ಅವರು 1000 ಕವಿತೆಗಳನ್ನು ಬರೆದಿದ್ದಾರೆ. ನೀವು ಯಾರಾದರೂ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿದ್ದರೆ ರಾತ್ರಿ ಒಂದು ಕವನ ಬರುತ್ತೆ. ಅದೇನು ಅಂತಂದ್ರೆ, ಬೆಳಗಿನ ಕವಿತೆ ರಾಗಾನುರಾಗಗಳ ಸುಮಧುರ ಮುಂಜಾನೆ ಅಂತ ಅದಕ್ಕೆ ಟೈಟಲ್ ಕೊಟ್ಟಿದ್ದಾರೆ. ಕಾಪಿರೈಟ್ ಅವರು ಬೆಳಿಗ್ಗೆ ಬರುವಾಗ, ರಾತ್ರಿ ಬರುವಾಗ ಮೊದಲಾದಿ ಮಧುರ ಸುಖ ಸ್ವಪ್ನಗಳ ಶುಭರಾತ್ರಿ. ನೀವು ರಾತ್ರಿ ಆ ಕವನಗಳನ್ನು ಓದ್ಕೊಂಡು ಮಲ್ಕೊಂಡ್ಬಿಟ್ರೆ, ಅಥವಾ ಅದನ್ನು ಅವರ ಸುಪುತ್ರರು ಮತ್ತು ಇವರ ಸುಪುತ್ರಿ ಮತ್ತು ಅವರ ಸೊಸೆ, ಅವರ ಶ್ರೀಮತಿಯವರು ಸುಗಂಧಮ್ಮನವರು ಕಾಣಿಸ್ತಾ ಇಲ್ಲ, ಎಲ್ಲ ಇದ್ದಾರೆ, ಕೂತಿದ್ದಾರೆ. ಇವರ ಒಂದು ಪ್ರಭಾವ ಅಂತ ಕಾಣಿಸುತ್ತೆ. ದಿನಕ್ಕೊಂದು ರಾತ್ರಿ ಕವನವನ್ನು ಬರೀತಾರೆ, ಬೆಳಿಗ್ಗೆ ಒಂದು ಬರೀತಾರೆ. ನಾನು ದಿವಸ ರಾತ್ರಿ ಆ ಕವನವನ್ನು ಓದ್ಕೊಂಡ ತಕ್ಷಣ ನಿಮ್ಗೆ ಒಳ್ಳೆ ನಿದ್ರೆ ಬರ್ತಾರೆ. ಹಾಡು ಇರುತ್ತೆ, ಸಂಗೀತ ಧ್ವನಿಸುರಿಯನ್ನ ಮಾಡಿದ್ದಾರೆ. ನೀವು ಬೆಳಿಗ್ಗೆ ಏಳುವಾಗ ಒಂದು ಕವನ ಬರುತ್ತೆ. ನೀವು ಇಡೀ ದಿವಸ ನೀವು ಎಷ್ಟೊಂದು ಸಂಭ್ರಮದಿಂದ ಇರುವಂತ ನೀವು ಕವನ ಕೇಳಬೇಕು. ಅದು ಅವರ ಕರ್ಮಗಳಿಗೆ ಇರುವ ಶಕ್ತಿ. ನಾವು ಹೇಳಿದಾಗೆ 1000 ಒಂದು ಕವನವನ್ನು ಬರೆಯೋದು ಹೇಳಿದ್ರೆ
ಯಾವುದಕ್ಕೂ ಸಾವಿಲ್ಲ ಇರದಂತ ಸಾವಿರಾರು ಕವನಗಳನ್ನು ಬರೆದಿದ್ದಾರೆ. ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನನಗೊಂದೆರಡು ವಿಷಯಗಳನ್ನು ಬರ್ಕೊಂಡು, ನನಗೆ 3 ದಶಕಗಳ ಗೆಳೆಯರು ನಮ್ಮ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ಹಿಂದೆ ಸೇವೆ ಮಾಡಿದಂಥವ್ರು. ಮತ್ತೆ ನಾವು ನಾನು ಆದಾಗ ಅವರಿಗೆ ಕಾಡಿ ಮತ್ತೆ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳನ್ನ ಮಾಡಿದ್ವಿ. ಮುಂದೆ ಅವರಿಗೆ ಪ್ರೇಮ ಪತ್ರವನ್ನು ಕೊಟ್ಟಿದ್ದಾರೆ, ಬೇಗ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. 3 ದಶಕಗಳ ಹಿಂದೆ ಅವರ ಒಂದು ಕವನ ಸಂಕಲನ ಹುಲ್ಲಿನ ಮನೆ ಅಂತ ಬಿಡುಗಡೆ ಆಯಿತು. ಆ ಹುಲ್ಲಿನ ಮನೆಯ ಒಂದು ತಾಯಿಗೆ ಸಂಬಂಧಪಟ್ಟಂತ ಒಂದು ಕವನ ನಾನು ಆ ಸಂದರ್ಭದಲ್ಲಿ 30 ವರ್ಷಗಳ ಹಿಂದೆ ಓದಿದ್ದಂಥದ್ದು ಈಗಲೂ ನನ್ನನ್ನು ಕಾಡ್ಕೊಂಡು, ತಾಯಿ ಸುಮವೇ ಯಾರು ಸಮವೇ ನಿನ್ನ ತೂಕಕ್ಕೆ, ನೀನು ನನ್ನ ಜೊತೆಗೆ ಇರಲು ದೇವರೇ ತೆಗೆ. ಚಪ್ಪಾಳೆ ಹೊಡೆಯುವುದು. ಇಂಥ ಸಾವಿರಾರು ಕವನಗಳನ್ನು ರಚನೆ ಮಾಡಿ ತಾಯಿ ಮಾತ್ರವಲ್ಲ, ತಂದೆ, ದೇವರು, ಶರಣರು, ಮಧುರ ಗೀತೆಗಳನ್ನು ಬರೆದಿದ್ದಾರೆ, ಪ್ರಣಯ ಗೀತೆಗಳನ್ನು ಬರೀತಾ ಇದ್ದಾರೆ. ಹಾಗೆ ಈ ದೇಶವನ್ನು ಕಾಪಿಡುವಂತ ಅನೇಕ ರಚನೆಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಈ ಒಂದು ನಮ್ಮ ಸರ್ವಜ್ಞನ ಊರು ಮಾಸೂರಿನಲ್ಲಿ ಹುಟ್ಟಿದ ಮಗ್ಗು ಬೆಂಗಳೂರಿನಲ್ಲಿ ಮಾಸೂರಿನಿಂದ ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ ಅರಳಿದ ಮಲ್ಲಿಗೆ ನಿತ್ಯ ನಿರಂತರವಾಗಿ ಸೌರಭವನ್ನು ಸೂಸುವಂತ ಕೆಲಸವನ್ನ ನಿತ್ಯ ನಿರಂತರವಾಗಿ ಮಾಡ್ತಾ ಇದೆ. ಹಾಗಾಗಿ ಆ ಪಯಣ ಅವರಿಗೆ ಜಗದ ಕೈಯಾಗಿ ರೂಪುಗೊಂಡಿಲ್ಲ, ಯುಗದ ಕೈಯಾಗಿ ರೂಪುಗೊಂಡಿಲ್ಲ. ನಾನು ತಾತ್ಸಾರಿ ಕೇಳ್ತಾ ಇಲ್ಲ, ಬಹುಶಃ ಆ ಮಟ್ಟದ ಕವಿತೆಯನ್ನು ಬರೆಯುವಂತಹ ಕರ್ನಾಟಕದಲ್ಲಿ ಯಾರೂ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಹೆಚ್ಚು ಮಾತನಾಡುವ ಸಂದರ್ಭ ಇದ್ದಲ್ಲ, ಒಂದೇ 2 ಮಾತುಗಳನ್ನು ನಾನು ಪ್ರಸ್ತಾಪ ಮಾಡಿ, ಯಾಕಂದ್ರೆ ನನಗೆ ಅವಕಾಶ ಕೊಟ್ಟುಬಿಟ್ಟಿದ್ದಾರೆ, 2 ಮಾತಾಡಲೇಬೇಕು, ಮಾತಾಡ್ತೀನಿ. ಒಂದೇ 2 ವಿಷಯ ಏನು ಅಂತಂದ್ರೆ, ಒಂದು ವಿಷಯ ನಾನು ಮಾತಾಡಿ ಮುಗಿಸ್ಬಿಡ್ತೇನೆ. ವಿಷಯ ಗೊತ್ತಾಯ್ತು. 2009ರಲ್ಲಿ ಪಶ್ಚಿಮ ಬಂಗಾಳದ ಕಲ್ಕತ್ತಾದ ರವೀಂದ್ರನಾಥ್ ಠಾಕೂರ್ ಅವರ ಪ್ರತಿಷ್ಠಾನ, ಹುಬ್ಬಳ್ಳಿಯ ಕುವೆಂಪುರವರ ಪ್ರತಿಷ್ಠಾನ ಒಂದು ತುಲನಾತ್ಮಕ ಅಧ್ಯಯನ ಅಂತ ಒಂದು ಕಾರ್ಯಕ್ರಮ ನಡೆಯಿತು. ಅದನ್ನ ವಿಶ್ವದ ಶ್ರೇಷ್ಠ ಚರಿತ್ರಕಾರರಂತಹ ಶಾ ಶೆಟ್ಟರ್ ಅವರು ಉದ್ಘಾಟನೆ ಮಾಡಿದರು. ಅಲ್ಲಿ ಉದ್ಘಾಟನೆ ಮಾಡ್ತಾ ಒಂದು ಮಾತಾಡಿದರು, ಡಿಯರ್ ಮಂಗಾಳಿ ಫ್ರೆಂಡ್ಸ್, ಐ ಆಮ್ ಕಮ್ ಓವರ್ ಹಿಯರ್ ನಾಟ್ ಟು ಹರ್ಟ್ ಯುವರ್ ಫೀಲಿಂಗ್ಸ್ ಬಟ್ ಟು ಟೆಲ್ ದ ಟ್ರೂತ್. ಕರ್ನಾಟಕ's Kuveಂಪು is greater than your noble laureate ರವೀಂದ್ರನಾಥ್ ಠಾಗೂರ್ ಅಂತ ಹೇಳ್ಬಿಟ್ಟು ಚಪ್ಪಾಳೆ ಹೊಡೀಲಿ. ಅವ್ರು ಚಪ್ಪಾಳೆ ಹೊಡಿಲಿಲ್ಲ, ಕೆನ್ನೆ ಹೊಡಿಲಿಕ್ಕೆ ವೇದಿಕೆ ಮೇಲೆ ಬಂದರು ಎಲ್ಲ ಬೆಂಗಾಲಿ ಸೆಟ್ಟಲ್ಲಿ ನಿಂತಿದ್ದವ್ರು ಮಧ್ಯೆ ನಿಂತ್ಕೊಂಡ್ರು. ಬಂದು ಏನ್ ಹೇಳಿದ್ರು ಗೊತ್ತಾ? ಯಾಕೆ ಗಲಾಟೆ ಮಾಡ್ತಿದ್ರು, ಇಂಗ್ಲೀಷಲ್ಲೆಲ್ಲ ಮಾತಾಡ್ಬೇಕಲ್ಲ, ಅಲ್ಲಿ ವೈ ಯು ಆರ್ ಶೌಟಿಂಗ್ ಅಂತ ಕೇಳಿದ್ರು. ಹೂ ಇಸ್ ದಟ್ ಕುವೆಂಪು, ಹೂ ಆರ್ ಯು, ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್ ಅಂತ ಗಲಾಟೆ ಮಾಡಿದ್ರು. ಅವರು ಅರ್ಧ ಗಂಟೆ ಒಂದೇ ನಿಮಿಷದಲ್ಲಿ ಮಾತನ್ನು ನಿಲ್ಲಿಸಿ, ಇಡೀ ವಿಶ್ವದಲ್ಲಿ ಮಕ್ಕಳ ಸಾಹಿತ್ಯದಿಂದ ಮಹಾಕಾವ್ಯದವರೆಗೆ ಯಾರಾದರೂ ರಚನೆ ಮಾಡಿದ್ರೆ ಅದು ಕುವೆಂಪುರವರು ಒಬ್ಬರೇ. ನಿಮಗೆ ಸಾಹಿತ್ಯಕ್ಕೆ ನೋಬೆಲ್ ಲಾರೆಟ್ ಬಂತಲ್ಲ, ಅವರು ಎಲ್ಲ ಸಾಹಿತ್ಯ ಬೇರೆ ಬೇರೆ ಭಾಷೆಗಳಿಗಾಗಿದ್ರೆ, ಆಂಗ್ಲ ಭಾಷೆಗಳಿಗಾಗಿದ್ರೆ 10 ನೋಬೆಲ್ ಬಹುಮಾನಗಳು ಬರ್ತಾ ಇದ್ರು ಅಂತ ಹೇಳಿ. ಇನ್ನೊಂದು ವಿಷಯ ನಾನು ಪ್ರಸ್ತಾಪ ಮಾಡಿ ನಾನು ಮಾತು ಮುಗಿಸ್ತೇನೆ. ತಿಜಾನ ರೆಪೆಟಿ ಅಂತೇಳಿ ಒಬ್ಬರು ಸೋನಿಯಾ ಗಾಂಧಿ ಮನೆ ಪಕ್ಕದವರು, ಇಟಲಿಯವರು, ಕನ್ನಡ ಭಾಷೆಯನ್ನು ಕಲೀಲಿಕ್ಕೆ ಬರ್ತಾರೆ. ಕನ್ನಡ ಭಾಷೆಯನ್ನು ಯಾಕೆ ಕಲೀಲಿಕ್ಕೆ ಬರ್ತಾರೆ ಅಂತಂದ್ರೆ, ಅವ್ರು ಎಲ್ಲೋ ಲಿಪಿಯನ್ನು ನೋಡ್ತಾರೆ. ಜಪಾನ್ ಮತ್ತು ಚೈನಾ ಭಾಷೆಯಲ್ಲಿ ಅವರು ಭಾಷೆಗಳನ್ನು ಕಲಿತಿರ್ತಾರೆ. ಕನ್ನಡ ಭಾಷೆಗೆ ಮೈಸೂರಿಗೆ ಬರ್ತಾರೆ ಕಲೀಲಿಕ್ಕೆ. CIL ಅಂತೇಳಿ ಮೈಸೂರಲ್ಲಿ ಭಾರತೀಯ ಭಾಷಾ ಸಂಸ್ಥಾನ. 3 ತಿಂಗಳಿಗೆ ಕನ್ನಡ ಭಾಷೆಯನ್ನು ಕಲಿತಾ ಇರಲಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. 3 ತಿಂಗಳಿಗೆ ಕಲಿತ ನಂತರ ಮತ್ತೆ
7 ತಿಂಗಳು ಮತ್ತೆ ಇಟ್ಕೊಂಡು 1 ವರ್ಷ ಇಟ್ಕೊಳ್ತಾರೆ. ಪಾಂಡಿತ್ಯ ಪುರುಷ ಆಗ್ಬಿಡ್ತಾರೆ. ನಮಗೆ ಗೊತ್ತಾಗ್ಲಿಕ್ಕೆಲ್ಲ ಅವ್ರು ಯಾಕೆ ಬರ್ತಾರೆ ಏನು ಅಂತ. ಕೊನೆಗೆ ಅವರು ಪಾಂಡಿತ್ಯ ಪುರುಷ ಆದ್ಮೇಲೆ ಅವ್ರು ಬೀಳ್ಕೊಡುವಾಗ ನೀವೇನ್ ಮಾಡ್ತೀರಿ ಅಂತ ಕೇಳ್ತಾರೆ. ಯಾವ್ದಾದ್ರು ಒಂದು ಗ್ರಂಥವನ್ನು ಕೊಡಿ, ಅದು ನಮ್ಮ ಇಟಲಿ ಭಾಷೆಗೆ ಮತ್ತು ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಕಾವ್ಯಗಳನ್ನ, ಮಹಾಕಾವ್ಯಗಳನ್ನ, ಚರಿತ್ರೆಗಳನ್ನ, ಇತಿಹಾಸಗಳನ್ನೆಲ್ಲ ಸುರಿತಾರೆ. ಯಾವ್ದಾದ್ರು ಚಿಕ್ಕ ಕಥೆಗಳ ಕಾವ್ಯ ಗ್ರಂಥಗಳಿದ್ರು ಕೊಡಿ ಅಂತ ಹೇಳ್ತಾರೆ. ಅದೊಂದು 200 ಆಗ್ತದೆ. ಅದೆಲ್ಲ ಆಯ್ಕೆ ಮಾಡ್ಕೊಂಡಿದ್ದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಹೊಸರಿನ ಮಂಗಮ್ಮ. ಎಲ್ಲ ನಗ್ತಾರೆ. ಪುರಾತನ ಕಾಲದ ಗುಬ್ಬಚ್ಚಿ ಕಥೆ ಅದನ್ನು ಯಾಕಮ್ಮ ಬರೀತೀಯ ನನ್ನ ಬೇರೆ ಬೇರೆ ಭಾಷೆಯಲ್ಲಿ ಅಂತ. ನೀವು ಓದಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಇಡೀ ಕರ್ನಾಟಕದ ಇತಿಹಾಸವನ್ನ, ಚರಿತ್ರೆಯನ್ನ, ನದಿಗಳನ್ನ, ನೀರನ್ನ, ದೇವಸ್ಥಾನಗಳನ್ನ, ಸಾಹಿತ್ಯಗಳನ್ನ ಪರಿಚಯ ಮಾಡುವಂತ ಅಪರೂಪದ 32 ಕಥೆಗಳಿದ್ದಾವೆ. ಅದನ್ನು ಭಾಷಾಂತರ ಮಾಡಿದ್ರೆ ವಿಶ್ವದ ಎಲ್ಲ ದೇಶಗಳಿಂದ ನಿಮ್ಮ ಕರ್ನಾಟಕವನ್ನು ನೋಡ್ಲಿಕ್ಕೆ ಬರ್ತಾರೆ. ಭಾಷಾಂತರ ಆಗುತ್ತೆ. ಪೆಂಗ್ವಿನ್ ಅವರು ಅದನ್ನ ಹಕ್ಕು ತಗೊಳ್ತಾರೆ. ಪ್ರತಿ ವರ್ಷ 1 ಲಕ್ಷ ಕೃತಿಗಳು ವಿಶ್ವದಾದ್ಯಂತ ಖರ್ಚು ಆಗ್ತಾ ಇದೆ. ನಮ್ಮ ಸಾಹಿತ್ಯದ ಶಕ್ತಿ ಅಂಥದ್ದಿದೆ. ಹಾಗಾಗಿ ಆ ತಾಯಿ ಒಂದು ಲೆಟರ್ ಬರ್ತಿದ್ದಾರೆ. ನನಗೆ 1 ಲಕ್ಷ ರೂಪಾಯಿ ಹಿಡಿಗಂಟನ್ನು ಕೊಡ್ತಾ ಇದ್ದಾರೆ, ನನಗೆ ಬೇಡ, ಅದು ಮಾಸ್ತಿ ವೆಂಕಟೇಶ್ ಅವರ ಟ್ರಸ್ಟಿಗೆ ಕೊಡಿ, ನನಗೆ ಸಾಕು. ಇವರು ಪತ್ರ ಬರೀತಾ ಇಲ್ಲ, ಅಡ್ರೆಸ್ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಕನ್ನಡದ ಶಕ್ತಿ ಅಷ್ಟೊಂದಿದೆ. ಮಹಾಕವಿಯನ್ನ ಸಂದರ್ಭದಲ್ಲಿ ಇಲ್ಲಿ ಈ ಸಾಹಿತ್ಯೋತ್ಸವದಲ್ಲಿ ಭಾಗಿಯಾಗಿ ಸಭಾಧ್ಯಕ್ಷತೆ ಮಾಡಿದ್ದು ತಾಲೂಕಿನಲ್ಲಿ ಮಾಡಿದ್ದೀರಿ. ಮತ್ತೆ ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಹಾಗೂ ಎಲ್ಲ ಶಕ್ತಿ ಅವರಿಗಿದೆ. ಮುಂದೆ ನನ್ನ ಆಸೆಗಳು ಏನೇನೇ ಇದೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳಿ, ಬಹಳ ಮುಖ್ಯವಾಗಿ ಮೆಣಸಿನಕಾಯಿ ಅವರಿಗೆ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ದಯಮಾಡಿ ಕ್ಷಮಿಸಬೇಕು. ಹೊತ್ತು ಉದ್ಘಾಟನಾ ಭಾಷಣವನ್ನ ಮಾಡಿರತಕ್ಕಂಥ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಡ್ಡಿಕೇರೆ ಗೋಪಾಲ್ ಅವರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ವಂದನೆ.